ಜೈ ಹಿಂದ್ ಎಲ್ಲರನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ನೀವೇನಾದರೂ ಇಂಡಿಯನ್ ಆರ್ಮಿಯಲ್ಲಿ ಪರ್ಮನೆಂಟ್ ಹುದ್ದೆಯನ್ನು ಸರ್ಚ್ ಮಾಡ್ತಾ ಇದ್ರೆ, ಸೊ ಪರ್ಮನೆಂಟ್ ಹುದ್ದೆಯನ್ನು ಹುಡುಕ್ತಾ ಇದ್ರೆ, ಪರ್ಮನೆಂಟ್ ಹುದ್ದೆಗೆ ಸೇರ್ಕೊಳ್ಬೇಕಂತ ಕನಸನ್ನ ಕಟ್ಕೊಂಡಿದ್ರೆ, ಸೊ ಇದೊಂದು ಸುವರ್ಣ ಅವಕಾಶನ ಅನ್ಕೊಳ್ಬೋದು ಸ್ನೇಹಿತರೆ. ನೀವೇನಾದರೂ ಜಸ್ಟ್ ಯಂಗ್ ವಯಸ್ಸಿನಲ್ಲೇ ನಾನು ಕೂಡ ಒಂದು ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು, ನಾನು ಕೂಡ ಇಂಡಿಯನ್ ಆರ್ಮಿ ವರ್ದಿಯನ್ನು ಹಾಕೊಳ್ಬೇಕಂತ ಆಸೆಯನ್ನು ಹೊತ್ಕೊಂಡಿದ್ರೆ, ನಿನ್ನ ತಂದೆ ತಾಯಿ ಆಸೆಯನ್ನು ಈಡೇರಿಸ್ಬೇಕು ಅನ್ಕೊಂಡಿದ್ಯಪ್ಪ ಅಂದ್ರೆ ಇದೊಂದು ಬೆಸ್ಟ್ ಆಪರ್ಚುನಿಟಿನೇ ಅನ್ಕೊಳ್ಬಹುದು. ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ. ಇದು ಯಾವುದೇ ತರನಂತ 4 ವರ್ಷದ ನೌಕರಿ ಅಲ್ಲ ಸ್ನೇಹಿತರೆ. ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 13 ಫೆಬ್ರವರಿ 2026 ಹಿಡಿದು 1 ಏಪ್ರಿಲ್ 2026 ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೀನು ಈ ಸರಿ ಪಕ್ಕ ಪರ್ಮನೆಂಟ್ ಹುದ್ದೆಗೆ ರೆಡಿ ಆಗ್ತಾ ಇದೆಯಪ್ಪ ಅಂದ್ರೆ, ಸೊ ಇದ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಥವಾ ಸಲ್ಲಿಸಕ್ಕಾಗೋದಿಲ್ಲ ಅನ್ನೋದನ್ನ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಓಕೆ, ಈ ಹುದ್ದೆಗೆ ನೋಡ್ಕೊಡ್ರಿ, ರನ್ನಿಂಗ್ ಫಿಸಿಕಲ್ ನಲ್ಲಿ ಯಾವುದೇ ತರದಂತ ಮಾರ್ಕ್ಸ್ ಇರೋದಿಲ್ಲ. ಅಂದ್ರೆ ಫಿಸಿಕಲ್ ಜಸ್ಟ್ ಕ್ವಾಲಿಫೈ ಆಗಿರ್ತದ. ಅಕಸ್ಮಾತ್ ನೀನು 6 ನಿಮಿಷ 15 ಸೆಕೆಂಡ್ ಹೊಡೆದೆ ಅಂದ್ರೂ ಕೂಡ ಪಾಸ್ ಆಗ್ತೀಯಾ. ಅದರ ಜೊತೆಗೆ ಪುಲ್ಅಪ್ಸ್ 10 ಹೊಡಿಲಾರ್ದ 6 ಹೊಡೆದ್ರು ಕೂಡ ಪಾಸ್ ಆಗ್ತೀಯಾ. ಅದರ ಜೊತೆಗೆ ಡಿಚ್ಚು ಮತ್ತು ಜಿಗ್ಜಾಗು ನೀನು ಇಷ್ಟನ್ನ ಕ್ಲಿಯರ್ ಮಾಡ್ಕೊಂಡ್ರೆ, ಚೆಸ್ಟ್ ಹೈಟ್ ವೇಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೀನು ಈ ಸರಿ ಪಕ್ಕಾ ಪರ್ಮನೆಂಟ್ ಹುದ್ದೆಗೆ ಸೆಲೆಕ್ಷನ್ ಆಗ್ತೀಯಾ ಸ್ನೇಹಿತರೆ. ಓಕೆ, ಇಲ್ಲಿ ಇದು ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತತಿ. ಇಂಡಿಯನ್ ಆರ್ಮಿದಲ್ಲಿ NA ಅಂತ ಕಾಲ್ಫರ್ ಮಾಡಿದಾರ, ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಏನೋ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಯನ್ನ ಕಾಲ್ಫರ್ ಮಾಡಿದಾರ. ಸೊ ಈ ಹುದ್ದೆಗಳಿಗೆ PUC ಮುಗಿದಿರಬೇಕು. PUC ಯಲ್ಲಿ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಥವಾ ಇಲ್ಲ ಅಂತ ಕೇಳ್ತಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗೆ ಡೌಟ್ ಕಾಡ್ತಾ ಇದೆ. ಸರ್, ನನ್ನ PUC ಆರ್ಟ್ಸ್ ಕಂಪ್ಲೀಟ್ ಆಗಿದೆ, ಸರ್ ಕಾಮರ್ಸ್ ಕಂಪ್ಲೀಟ್ ಆಗಿದೆ, ನಾನು ಕೂಡ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು. ಇಲ್ಲ ಸ್ನೇಹಿತರೆ, ಇದು ಬಂದ್ಬಿಟ್ಟು PUC PCMB ಅಂದ್ರೆ ನೀವೇನಾದ್ರೂ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಸಬ್ಜೆಕ್ಟ್ ಏನಾದ್ರೂ ಹೊಂದಿದ್ರೆ PUC ಯಲ್ಲಿ ನಾನು PUC ಜಸ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಸರ್ ನನ್ನ PUC ಮುಗಿದಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. PUC ಯಲ್ಲಿ ಎಷ್ಟು ಅಂಕಗಳನ್ನ ಗಳಿಸಬೇಕಂತಂದ್ರೆ, ಟೋಟಲಿ ಬಂದ್ಬಿಟ್ಟು ನಿಮ್ದು ಪ್ರತಿ ಸಬ್ಜೆಕ್ಟಿಗೆ 40 ಮಾರ್ಕ್ಸ್ ಅನ್ನ ತಗೊಂಡಿರಬೇಕು. ಅಗ್ರಿಗೇಡ್ 50 ಆಗಿರಬೇಕು. ಟೋಟಲ್ ಅಗ್ರಿಗೇಡ್ ಎಷ್ಟಾಗಿರ್ಬೇಕು? 50 ಆಗಿರಬೇಕು. ಪ್ರತಿ ಸಬ್ಜೆಕ್ಟ್ ನಲ್ಲಿ ನೀವು 40 ಮಾರ್ಕ್ಸ್ ಗಳನ್ನ ತಗೊಂಡಿರ್ಬೇಕಾಗತ್ತ. ಓಕೆ, ಆ ಕಾರಣಕ್ಕೋಸ್ಕರ ನೀವು PUC ಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಅದರ ಜೊತೆಗೆ ಬಯೋಲಜಿ ಏನಾದರೂ ಮುಗಿಸಿದ್ರಿಯಪ್ಪ ಅಂದ್ರೆ ಅಪ್ಲಿಕೇಶನ್ಗಳನ್ನ ಹಾಕೊಳ್ಬಹುದು. ಇಲ್ಲ ಸರ್, ನಾನು ಇವಾಗ ಫೆಬ್ರವರಿ 28 ಎಕ್ಸಾಮ್ ಅನ್ನ ಬರೀತೀನಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನರ್ಸಿಂಗ್ ಅಸಿಸ್ಟೆಂಟ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ಹೇಗೆ ಸರ್ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡುವಾಗ ಸೊ ಫಾಸ್ಟ್ ಮತ್ತು ಅಪಿಯರಿಂಗ್ ಅಂತ ಆಪ್ಷನ್ ಕೇಳುತ್ತಾ. ಅಲ್ಲಿ ಅಪಿಯರಿಂಗ್ ಅಂತಂದ್ರೆ ನಾನು ಈಗ ಕಂಪ್ಲೀಟ್ ಮಾಡಿದ್ದೀನಿ ಎಕ್ಸಾಮ್ ಅನ್ನ, ಸೊ ಇನ್ನೂ ರಿಸಲ್ಟ್ ಬಂದಿಲ್ಲ, ಸೊ ಇನ್ನೂ ಓದ್ತಾ ಇದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಫೈನಲ್ ಸೆಲೆಕ್ಷನ್ ಆಗಿ ಫಿಸಿಕಲ್ ಕಂಪ್ಲೀಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ದಲ್ಲಿ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಹೋದ್ರು ಕೂಡ ನೀವು ಕ್ವಾಲಿಫೈ ಆಗ್ತೀರಾ. ಸೊ ಆ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಸರ್, ನಾನು ಈ PUC ಫೆಬ್ರವರಿ 28 ಎಕ್ಸಾಮ್ ಬರೀತೀನಿ ಸರ್, ನಾನು ಕೂಡ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಕೇಳ್ತಿರ್ತಕ್ಕಂಥವ್ರು ಪ್ರತಿಯೊಬ್ರು ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ಸೊ ಆಪ್ಷನ್ ಕೊಟ್ಟಿದ್ದಾರೆ ಪಾಸ್ಡ್ ಮತ್ತು ಅಪಿಯರಿಂಗ್ ಅಂತ ಹೇಳಿ PUC ಸೆಕೆಂಡ್ PUC ಓದ್ತಾ ಇದ್ರಿ ಅಂದ್ರೆ ಸೊ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, PCMB ಆಯ್ತು. ಸೊ ಟೋಟಲ್ ಅಗ್ರಿಗೇಡ್ ಗೊತ್ತಾಯ್ತಲ್ಲ ನಿಮ್ಗೆ, ಪ್ರತಿ ಸಬ್ಜೆಕ್ಟ್ ನಲ್ಲಿ 40 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಟೋಟಲ್ ಅಗ್ರಿಗೇಡ್ 50 ಆಗಿರ್ಬೇಕು. ಅದಾದ ನಂತರ ಸರ್ ಇದಕ್ಕೆ ಫಿಸಿಕಲ್ ಏನ್ ಇರ್ತದ ಸರ್, ಫಿಸಿಕಲ್ ನೋಡ್ಕೊಡ್ರಿ, ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಎಷ್ಟು ಇರ್ತದ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಟೋಟಲಿ ಬಂದ್ಬಿಟ್ಟು 200 ಮಾರ್ಕ್ಸಿನ ಎಕ್ಸಾಮ್ ಇರ್ತತಿ. ಎಷ್ಟು? 200 ಮಾರ್ಕ್ಸಿನ ಎಕ್ಸಾಮ್ ಇರ್ತತಿ. ಸೊ ಪ್ರತಿಯೊಂದು ಟೋಟಲಿ ನಿಮ್ಗೆ 50 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟು? 50 ಕ್ವಶನ್ಸ್ಗಳು ಇರ್ತಾವೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತದೆ. ಎಷ್ಟು? ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತತಿ. ಟೋಟಲಿ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವ ಅಂದ್ರೆ ಜನರಲ್ ಸೈನ್ಸ್ ಅಂತ ಬರ್ತಾ, ಸಾರಿ ಜನರಲ್ ನಾಲೆಜ್ ಅಂತ ಜನರಲ್ ಸೈನ್ಸ್ ಟೋಟಲಿ 10 ಕ್ವಶನ್ಸ್ಗಳು ಇರ್ತಾವೆ, 40 ಮಾರ್ಕ್ಸ್ ಇರ್ತತಿ. ನೆಕ್ಸ್ಟ್ ಕೆಮಿಸ್ಟ್ರಿ 15 ಕ್ವಶನ್ಸ್ಗಳು ಇರ್ತಾವೆ, 60 ಮಾರ್ಕ್ಸ್ ಇರ್ತತಿ. ಬಯೋಲಜಿ 15 ಕ್ವಶನ್ಸ್ ಇರ್ತಾವೆ, 60 ಮಾರ್ಕ್ಸ್ ಇರ್ತತಿ. ಮ್ಯಾಥಮೆಟಿಕ್ಸ್ ಅಲ್ಲಿ 5 ಕ್ವಶನ್ಸ್ ಇರ್ತಾವೆ, 20 ಮಾರ್ಕ್ಸ್ ಇರ್ತತಿ. ಫಿಸಿಕ್ಸ್ ನಲ್ಲಿ ಕೂಡ 5 ಕ್ವಶನ್ಸ್ಗಳು ಇರ್ತಾವೆ, 20 ಮಾರ್ಕ್ಸ್ ಇರ್ತತಿ. ಟೋಟಲಿ 200 ಮಾರ್ಕ್ಸಿನ ಎಕ್ಸಾಮ್.
50 ಕ್ವಶನ್ಸ್, ಪ್ರತಿ ಒಂದು ಕ್ವಶನ್ಸ್ಗೆ 5 ಮಾರ್ಕ್ಸ್ ಇರ್ತದ. ಸೊ ಇದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಬರ್ತದೆ. ಸೊ ಪ್ರತಿಯೊಬ್ರು ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರಿ ಅಂದ್ರೆ ಸೊ ನೀವು ಕೂಡ ಇಂಡಿಯನ್ ಆರ್ಮಿಯಲ್ಲಿ ಡಾಕ್ಟರ್ ಆಗ್ಬೋದು. ಸರ್ ನಾನು ಇಲ್ಲೇ ಡಾಕ್ಟರ್ ಆಗ್ಬೇಕಂತ ಮಾಡಿದ್ದೀನಿ ಅಂತಿರ್ತಕ್ಕಂಥವ್ರಿಗೆ ಸೊ ನಿಮಗೂ ಕೂಡ ಆರ್ಮಿಯಲ್ಲಿ ಡಾಕ್ಟರ್ ಆಗೋಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡ್ಕೊಳ್ಬೇಡ್ರಿ, ಪ್ರತಿ ಒಂದು ವಿದ್ಯಾರ್ಥಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಸರ್. ಅದರ ಜೊತೆಗೆ ಎಕ್ಸಾಮ್ ಯಾವಾಗ ನಡೀಬಹುದು? ಎಕ್ಸಾಮ್ ಬಂದ್ಬಿಟ್ಟು ಜೂನ್ 1ನೇ ತಾರೀಕಿನಿಂದ ಹಿಡಿದು ಜೂನ್ 15ನೇ ತಾರೀಕಿನೊಳಗಡೆ ನಿಮ್ಮ ಎಕ್ಸಾಮ್ ಕೂಡ ನಡೀತದ. ಎಷ್ಟು? ಜೂನ್ 1 to ಜೂನ್ 15 ವರೆಗಡೆ ನಿಮ್ಮ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ. ಅದು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಸೊ ಅದೇ ತಿಂಗಳಲ್ಲಿ ನಡೆಯುವಂತ, ಯಾವಾಗಲೂ ಕೂಡ ಅದೇ ತರನಾಗಿ ಕೊಡ್ತಾರ, ಅವಾಗ ನಡೀತದ. ಸರ್ ಫಿಸಿಕಲ್ ಏನಿರ್ತದ ಸರ್? ವಯೋಮಿತಿ ಒಂದು ಕ್ಲಿಯರಿಟಿ ಮಾಡಿ ಸರ್. ಸರ್ ಏಜ್ ನೋಡ್ಕೊಡ್ರಿ, 17 ವಯಸ್ಸಿನಿಂದ ಹಿಡಿದು 23 ಏಜ್ ಇರ್ತಕ್ಕಂಥವ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನರ್ಸಿಂಗ್ ಅಸಿಸ್ಟೆಂಟ್ ಒಂದೇನಾ ಅಥವಾ GD ಟ್ರೇಡ್ಮನ್ ಅಂತ ಕೇಳ್ತಾ ಇದ್ದೀರಾ? GD ಟ್ರೇಡ್ಮನ್ ಕ್ಲರ್ಕ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ 17 ವರೆಯಿಂದ 22 ಏಜ್ ಲಾಸ್ಟ್ ಅವರಿಗೆ. ನರ್ಸಿಂಗ್ ಅಸಿಸ್ಟೆಂಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪಾ ಅಂದರೆ 23 ಏಜ್ ಅನ್ನ ಕೊಟ್ಟಿದ್ದಾರೆ. ಯಾವ ತಿಂಗಳಲ್ಲಿ ಜನಿಸಿರಬೇಕು, ಯಾವ ಇಯರ್ದಲ್ಲಿ ಜನಿಸಿರಬೇಕು ಅಂತೇಳಿ ಕ್ಲಿಯರ್ ಆಗಿ ಕೊಡ್ತಾ ಹೋಗ್ತೀನಿ. 1 ಜುಲೈ 2004 ಹಿಡಿದು ಎಷ್ಟು? 1 ಜುಲೈ 2004 ಇಂದ ಹಿಡಿದು 1 ಜುಲೈ 2009 ಒಳಗಡೆ ನೀವೇನಾದರೂ ಜನಿಸಿದ್ರಿಯಪ್ಪ ಅಂದರೆ ಅಂಥ ವಿದ್ಯಾರ್ಥಿಗಳು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಫಿಸಿಕಲ್ ಏನಿರ್ತದೆ ಅಂತಾರೆ? ಸೊ ಫಿಸಿಕಲ್ 16 ಮೀಟರ್ ರನ್ನಿಂಗ್ ಇರ್ತದ. ಸೊ ನೀವು 6 ನಿಮಿಷ 15 ಸೆಕೆಂಡ್ನಲ್ಲಿ ಪಾಸ್ ಮಾಡ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಹೈಟ್ ಇರ್ತದ. ನೆಕ್ಸ್ಟ್ ಫುಲ್ಅಪ್ಸ್ 10 ಇರ್ತಾವೆ, 10ರಲ್ಲಿ ನೀವು 6 ಹೊಡೆದ್ರು ಕೂಡ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಜಿಗ್ಜಾಗ್ ಇರ್ತೈತಿ, ಡಿಚ್ ಇರ್ತೈತಿ, ಚೆಸ್ಟ್ ಕೂಡ 77 to 82 ಎಕ್ಸ್ಪಾಂಡ್ ಮಾಡಬೇಕಾಗತ್ತೆ. ಸೊ ಇಷ್ಟು ವೇಟ್ ಇರ್ತದ. ಇಷ್ಟನ್ನ ನೀವು ಫಿಸಿಕಲ್ ಅಲ್ಲಿ GDದವರಿಗೆ ಟ್ರೇಡ್ಮನ್ದವರಿಗೆ ಯಾವ ತರ 100 ಮಾರ್ಕ್ಸ್ ಇರ್ತದಲ್ಲ, ನರ್ಸಿಂಗ್ ಅಸಿಸ್ಟೆಂಟ್ ವಿದ್ಯಾರ್ಥಿಗಳಿಗೆ ಯಾವುದೇ ತನ್ನದಂತ ಮಾರ್ಕ್ಸ್ ಕೂಡ ಇರೋದಿಲ್ಲ. ಜಸ್ಟ್ ಕ್ವಾಲಿಫೈ, ನೀವು ಎಕ್ಸಾಮ್ ನಲ್ಲಿ ಎಷ್ಟು 200 ಎಕ್ಸಾಮ್ ಅನ್ನ ಬರೀತಿಲ್ಲ ಅದೇ ನಿಮ್ಮ ಫೈನಲ್ ಕಟ್ ಆಫ್ ಆಗಿರ್ತದ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವೇನಾದ್ರೂ PUC ಅಲ್ಲಿ ಬಾಟನಿ ಮತ್ತು ಜಿಯೋಲಜಿ ಏನಾದರೂ ಓದಿದ್ರಿಯಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, ಇವಾಗಲೇ ಹೋಗ್ರಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು. ಸರ್ವರ್ ಬಿಜಿ ಇದೆ ಅನ್ಕೊಳ್ಬೇಡ್ರಿ. ಸೊ ನೀವು ಡೈಲಿ ಪ್ರಯತ್ನ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ರಿ, ಅಪ್ಲಿಕೇಶನ್ಗಳನ್ನ ಹಾಕಿ ಕೊಡ್ತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಇಂಥ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೋಬೇಡ್ರಿ. ಸರ್ ನಾನು ಸೈನ್ಸ್ ಮುಗಿದಿದೆ, ಸರ್ ನಾನು SLC ಮುಗಿದಿದೆ, ನಾನು GD ಮತ್ತು ಟ್ರೇಡ್ಮನ್ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 3 ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಟೆಕ್ನಿಕಲ್ ಹುದ್ದೆಗೂ ಕೂಡ ನೀನು ಅರ್ಜಿಗಳನ್ನ ಸಲ್ಲಿಸಬಹುದು. ಪ್ರತಿಯೊಂದು ಅಕಸ್ಮಾತ್ ನೀವೇನಾದರೂ GD ಟ್ರೇಡ್ಮನ್ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ತಯಾರಿಯನ್ನ ನಡೆಸ್ತಾ ಇದ್ರೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ಆಲ್ರೆಡಿ ಒಂದು ಬ್ಯಾಚ್ ಅನ್ನ ಪ್ರಾರಂಭ ಮಾಡಿದ್ವಿ. ಸ್ಟಾರ್ಟ್ ಆಗಿದೆ ಇವಾಗಲೇ 15 ಡೇಸ್ ಆಯ್ತು. ಸೆಕೆಂಡ್ ಬ್ಯಾಚ್ಗೆ ನೀವೇನಾದರೂ ಬರಬೇಕು ಅನ್ಕೊಂಡಿದ್ರೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು. ಈ ಸಾರಿ ನಾನು ಕೂಡ ಒಂದು ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು, ಆರ್ಮಿ ಆಗಲೇಬೇಕು, ವರ್ತಿಯನ್ನ ಹಾಕೊಳ್ಳೇಬೇಕು, ನನ್ನ ತಂದೆ ತಾಯಿ ಕನಸನ್ನ ಈಡೇರಿಸಬೇಕಂತ ಕನಸನ್ನ ಹೊತ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೆಕೆಂಡ್ ಬ್ಯಾಚ್ಗೆ ಅಡ್ಮಿಷನ್ ಕೂಡ ಪ್ರಾರಂಭ ಮಾಡಿದ್ವಿ. ಕೇವಲ 100 ಮೆಂಬರ್ಸ್ಗೆ ಮಾತ್ರ ಈ ಅವಕಾಶವನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಸೊ ನೋಡ್ಕೊಡ್ರಿ, ಮಾರ್ಚ್ 10ರಿಂದ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಡ್ಮಿಷನ್ ಮಾರ್ಚ್ 5ನೇ ತಾರೀಕಿನೊಳಗಡೆ ಅವಕಾಶವನ್ನ ಕೊಡ್ತಾ ಇದೀವಿ. ನೀವೇನಾದ್ರೂ ಅಡ್ಮಿಷನ್ಗಳನ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು 2 ಮಂತ್ಸ್ ಕೋರ್ಸ್ ಇರ್ತದೆ 2 ತಿಂಗಳಲ್ಲಿ. 2 ತಿಂಗಳಲ್ಲಿ ನೀವು ಸೈನ್ಯಕ್ಕೆ 200 ಮಾರ್ಕ್ಸ್ಗಳನ್ನ ತಗೊಳ್ಳೋಕೆ ನಾವು ತಯಾರಿಯನ್ನ ಮಾಡ್ತಾ ಇದೀವಿ. ಫಿಸಿಕಲ್ ಅಲ್ಲಿ 100 ಮಾರ್ಕ್ಸು, ಅದರ ಜೊತೆಗೆ GD ಟ್ರೇಡ್ಮನ್ ಏನಾದರೂ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಡ್ತಾ ಇದೀವಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇರ್ತೈತಿ, ಫುಡ್ ಫೆಸಿಲಿಟಿ ಕೂಡ ಇರ್ತೈತಿ. ಡೈಲಿ 4 ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಡೈಲಿ ಮಾರ್ನಿಂಗ್ ಸ್ಟಡಿ ಅವರು ಮತ್ತು ಈವ್ನಿಂಗ್ ಸ್ಟಡಿ ಅವರು, ಅದರ ಜೊತೆಗೆ ವೀಕ್ಲಿ ಟೆಸ್ಟ್, ವೀಕ್ಲಿ ಡೆಮೋರಲ್ಲಿ ನೀವು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ನಮ್ಮ ಹತ್ರ ಬಂದಿದ್ದಾನೆ ಅಂದ್ರೆ ಅವನನ್ನ ಫೌಜಿಯನ್ನಾಗಿ ರೆಡಿ ಮಾಡುವ ಉದ್ದೇಶ ನಮ್ದಿರ್ತದ. ಸೊ 100% ನಿಮ್ಮ ರಿಸಲ್ಟ್ ಅನ್ನು ಕೊಡ್ತೀವಿ. ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಬ್ರದರ್ ಯಾರಾದರೂ ಸೈನ್ಸ್ ಮುಗಿಸಿದ್ರೆ ಅವ್ರಿಗೆ ಕೂಡ ತಪ್ಪದೇ ಈ ಮಾಹಿತಿಯನ್ನು ಶೇರ್ ಮಾಡ್ರಿ. ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಅಂದ್ರೆ ತಿಳಿಸಿ ಹೇಳ್ರಿ. ಸೊ ಏನಾದರೂ ಡೌಟ್ ಇದ್ರೆ, ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್, ಜಸ್ಟ್ ಅಡ್ಮಿಷನ್ ಇನ್ಫಾರ್ಮೇಷನ್ಗಳನ್ನ ಕೇಳ್ಕೊಡ್ರಿ. ಏನೋ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಹಾಕಿ. ಸೊ ಕಮೆಂಟ್ಗೆ ರಿಪ್ಲೈ ಕೊಡಲಿಲ್ಲ ಅಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಪಕ್ಕ ಈ ಸರಿ ಫೌಜಿ ಆಗ್ತೀರಾ, ನರ್ಸಿಂಗ್ ಅಸಿಸ್ಟೆಂಟ್ ಆಗ್ತೀರಾ, ಯಾರೆಲ್ಲ ನರ್ಸಿಂಗ್ ಅಸಿಸ್ಟೆಂಟ್ ಆಗ್ತೀರಾ, ಯಾರೆಲ್ಲ ನರ್ಸಿಂಗ್ ಅಸಿಸ್ಟೆಂಟ್ಗೆ ತಯಾರಿನ ಮಾಡ್ತಾ ಇಲ್ಲ, ಪ್ರತಿಯೊಂದು ವಿದ್ಯಾರ್ಥಿ ನನ್ನೊಂದು ರಿಕ್ವೆಸ್ಟ್ ಕಮೆಂಟ್ ಹಾಕಿ ಸ್ನೇಹಿತರ. NA ಅಂತ ಕ್ಯಾಪಿಟಲ್ NA ಅಂತ ಒಂದು ಹಾಟ್ ಸಿಂಬಲ್ ಅನ್ನು ಕೊಡಿ. ಅಷ್ಟಿದ್ರೆ ನನಗೆ ಖುಷಿ ಆಗುತ್ತೆ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ
ಪರ್ಮನೆಂಟ್ ಹುದ್ದೆಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಸಪೋರ್ಟ್ ಮಾಡೋಣ ಅನ್ನೋದು ಕೂಡ ನಮ್ಮದೊಂದು ಹೆಜ್ಜೆ ಇರ್ತದ. ಓಕೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ ಸ್ನೇಹಿತರೆ ಮಾತ್ರ, ಯೂಸ್ ಆಗ್ತಾ ಇದ್ರೆ ಮಾತ್ರ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ. ಸೊ ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹಳ ತುಂಬ ಹೆಲ್ಪ್ ಆಗ್ತಾ ಇದೆ ಅಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಮಾಡಿರಿ. ಓಕೆನಾ? ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.